ಅವರು ಕೈ ನೋವಾಗುತ್ತವೆ. ನಾನೆಲ್ಲ ಹಚ್ಚುತ್ತೀನಿ, ಬಿಡ್ಸಮ್ಮ ಅವರನ್ನ. ಏಯ್ ಮುಚ್ಚ ಬಾಯ್ನ. ಮಡಿಯಲ್ಲಿ ಕೂಲಿ ಆಳ್ಗ ಇರ್ಬೇಕಾದ್ರೆ ಮತ್ತು ಕೆಲಸ ನಿನಗೆ ಹಾಕೋಬೇಕು. ಏ ಬಾಬು ಬಾಯ್ಲಿ. ಏಕಮ್ಮ, ಇವತ್ತು ನಿಮ್ಮ ಸ್ಕೂಲ್ನಲ್ಲಿ ಯಾವ ಪಾಠ ಹೇಳಿದ್ರು ಅಂತ ಓದು ನೋಡೋಣ. ಹನ್ನೊಂದನೆಯ ಪಾಠ. ಅತ್ತೆ ಮನೆಗೆ ಸೊಸೆ ಮನೆಗೆ ಹೊಸದಾಗಿ ಬಂದಳು. ಅತ್ತೆ ಮುಕ್ತಿ ಪಡೆಯುತ್ತಾಳೆ. ಸೊಸೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ. ಮೆಲ್ಲಗಿಚ್ಕೆ ರಾಕ್ಷಸಿ. ಕತ್ತೆ ಅಂತ ಒತ್ತಿದ್ರೆ ಹೇಗೆ ತಡಿಬೇಕು ನನಗೆ? ಅಮ್ಮ ಅಮ್ಮ, ರವೀರ, ನೀನು ದೊಡ್ಡ ಸಾಹೇಬನಾಗಿ ಬಂದೇನಪ್ಪ? ಹೌದಮ್ಮ ಹೌದು. ನಾನೀಗ ಚಲನಚಿತ್ರರಂಗದಲ್ಲಿ ಹೀರೋ ಆಗಿದ್ದೇನೆ. ಈ ಸಂತಸದ ವಾರ್ತೆನೆ ಅಪ್ಪನಿಗೆ ತಿಳಿಸಿ, ಅಪ್ಪನ ಕೈಯಿಂದ ನಿನ್ನ ಕೊರಳಿಗೆ ಈ ರತ್ನ ಮಾಂಗಲ್ಯವನ್ನು ಕಟ್ಟಿಸುತ್ತೇನೆ ಅಮ್ಮ. ಎಲ್ಲಿದ್ದಾನಮ್ಮ ಅಪ್ಪ? ರತ್ನ ಮಾಂಗಲ್ಯವನ್ನು ನನ್ನ ಕೊರಳಿಗೆ ಕಟ್ಟಬೇಕಾಗಿರುವ ನಿನ್ನ ತಂದೆಯವರು ಸತ್ತು 3 ವರ್ಷ ಗತಿಸಿ ಹೋದ್ರು. 3 ವರ್ಷ ಆಯ್ತು. ಏನಮ್ಮ ನೀನು ಹೇಳ್ತಾರದು? ನನ್ನ ತಂದೆ ತೀರಿ ಹೋದರೆ? ಅಯ್ಯೋ ನನ್ನ ದೌರ್ಭಾಗ್ಯವೇ. ಅಮ್ಮ ಏನಾಗಿತ್ತಮ್ಮ ಅಪ್ಪನಿಗೆ ಸಾಯೋದಕ್ಕೆ? ಗಂಡನ ಮನೆಯಿಂದ ತವರು ಮನೆಗೆ ನನ್ನ ಮಗಳು ಹಸಿದುಕೊಂಡು ಬಂದ್ರೆ ಒಂದು ತುತ್ತು ಅನ್ನ ಕೂಡ ಸಿಗಲಿಲ್ಲ ಈ ಮನೆಯಲ್ಲಿ. ಅದನ್ನು ಬೇಸತ್ತು ನೊಂದುಕೊಂಡು ಪತ್ರವನ್ನು ಬರೆದಿಟ್ಟು ಹೊರಗೆ ಹಾರಿ ಪ್ರಾಣ ಬಿಟ್ಟಿದ್ದಾರಪ್ಪ, ಪ್ರಾಣ ಬಿಟ್ಟಿದ್ದಾರೆ. ಅಯ್ಯೋ ಅಪ್ಪ, ಕರ್ಮಚಾಂಡಲ ಮಕ್ಕಳ ವರ್ತನೆಯಿಂದ ನೀನು ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡೇನಪ್ಪ, ಆತ್ಮಹತ್ಯೆ ಮಾಡಿಕೊಂಡೇನು? ಅಮ್ಮ ಅಮ್ಮ, ಪ್ರತಿ ತಿಂಗಳು ನಾನು ನಿಮಗೆ ಎಮೋ ಮುಖಾಂತರ ಹಣ ಕಳಿಸ್ತಾನೆ ಇದ್ದೀನಿ. ಏನ್ ಮಾಡಿದ್ರಿ ಅಮ್ಮ? ಹಣನ ಯಾರಿಗೆ ಕೊಟ್ರಿ? 3 ದಿನದಿಂದ ಹಸಿದು ಬಂದ ನನ್ನ ತಂಗಿಗೆ ಒಂದು ತುತ್ತು ಹಣ್ಣ ಹಾಕಲಿಕ್ಕೆ ಆಗಲಿಲ್ಲವೇನಮ್ಮ ನಿಮ್ಮ ಕೈಯಲ್ಲಿ? ಹಣನ? ಯಾವ ಹಣನು? 5 ಪೈಸೆ ಕೂಡ ಕಣ್ಣಿಂದ ನಾನು ನೋಡಿಲ್ಲ. ಅಂಥದ್ರಲ್ಲಿ 5,000 ಹಣವನ್ನು ಕೊಟ್ಟಿದ್ದೇನೆ ಅಂತ ಯಾಕೋ ಈ ರೀತಿ ಸುಳ್ಳು ಹೇಳ್ತೀನಿ? ಒಂದು ವೇಳೆ ಏನಾದರೂ ನೀನು ಹಣವನ್ನು ನಮಗೆ ಕಳಿಸಿದ್ರೆ ನಿನ್ನ ತಂಗಿ ಹಸಿದುಕೊಂಡು ಬಂದವಳು ಹೊಟ್ಟೆಯಿಂದ ಹಾಗೆ ಹೋಗ್ತಾ ಇದ್ದಳೇನೋ? ಯಾಕೋ ಯಾಕೋ ಈ ರೀತಿ ಸುಳ್ಳು ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ನೀನು? ಅಂದ್ರೆ ನಾ ಕಳಿಸಿದ ಹಣ ನಿಮಗೆ ಒಮ್ಮೆಯೂ ಮುಟ್ಟಿಲ್ಲವೇನಮ್ಮ? ಇಲ್ಲಪ್ಪ, ಯಾವ ಹಣನು ನನಗೆ ಮುಟ್ಟಿಲ್ಲ. ಹಾಗಾದ್ರೆ ನಾ ಕಳಿಸಿದನ ಏನ್ ಮಾಡಿದ್ರಿ? ಯಾರಿಗೆ ಕೊಟ್ರಿ? ಏತಕ್ಕಾಗಿ ಬೆಳೆಸಿದ್ರಿ? ಅಮ್ಮ ನೋಡಮ್ಮ, ಈ ಎಮೋ ರಸೀಟಿ ಮೇಲೆ ಅಣ್ಣನೇ ಸಾಕ್ಷಿ ಹಾಕಿದ್ದಾನೆ. ಇದರ ಮೇಲೆ ನೀನು ಸಹಿ ಮಾಡಿಲ್ಲವೇನಮ್ಮ? ಇಲ್ಲಪ್ಪ, ನಾನು ಯಾತರ ಮೇಲೂ ಸಹಿ ಮಾಡಿಲ್ಲ. ಅಮ್ಮ ಹಾಗಾದ್ರೆ ಈ ಕಪಟ ಕಾರಸ್ಥಾನ ಯಾರದೇ ಆಗಿರ್ಲಿ, ಈಗಲೇ ಇದರ ಇತ್ಯರ್ಥ ಮಾಡಿಸೇ ತೀರುತ್ತೇನೆ. ಹಲೋ ಸರ್, ಸರ್ ಪೊಲಿಟಿಷಿಯನ್ ಸರ್, ನಾನು ಚಲನಚಿತ್ರಾಟ ರಘುವೀರ್ ಮಾತನಾಡ್ತಾರೆ. ಹಾ, ಏನಿಲ್ಲ ಸರ್, ನಮ್ಮ ತಂದೆಯವರ ಹೆಸರಿಗೆ ಪ್ರತಿ ತಿಂಗಳು ನಾನು ಎಮೋ ಮುಖಾಂತರ ಹಣ ಕಳಿಸ್ತಾನೆ ಇದ್ದೀನಿ. ಅದನ್ನು ನಮ್ಮ ಮನೆಯಲ್ಲಿ ಯಾರೋ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಸ್ವಲ್ಪ ವಿಚಾರಣೆ ಮಾಡಬೇಕಾಗಿತ್ತು ಸರ್. ಓಕೆ ಸರ್, ಓಕೆ, ತಾವು ಆದಷ್ಟು ಬೇಗನೆ ಬರ್ತೀರಾ ಸರ್? ಓಕೆ, ಬನ್ನಿ ಸರ್, ಬನ್ನಿ. ಓ ರಘುವೀರ. ಹಾ, ರಘುವೀರ. ಏಯ್! ನನ್ನ ಮನೆಗೆ ಬಂದು ನನಗೆ ಆವಾಜ್ ಆಗ್ತೇನೋ ವಂಚಕ? ವಂಚಕರು ಯಾರು ಅನ್ನುವುದು ಗೊತ್ತಾಗುವುದಕ್ಕೆ ಕೊಂಚ ವೇಳೆ ಮಾತ್ರ ಬಾಕಿ ಇದೆ. ಸ್ವಲ್ಪ ಕಡೆ ನಿನಗೆ ಗೊತ್ತಾಗುತ್ತದೆ. ಇವ್ರು
ನಮ್ಮ ಮೇಲೇನೋ ಆಪತ್ತು ತರೋ ಹಾಗೆ ಕಾಣಿಸ್ತಿದೆ. ಬೇಗ ಇಲ್ಲಿಂದ ಹೊರಟುಕೊಂಡು ನಡಿ. ಅತ್ತಿಗೆ ಹೆಜ್ಜೆ ಕಿತ್ತಿಟ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್. ಗುಡ್ಡೂನ್ ಫೋನ್ನಲ್ಲಿ ಮಾತನಾಡಿದ ರಘುವೀರೇಂದ್ರ ನೀವೇನಾ? ಹೌದು ಸರ್. ಏನು ನಿಮ್ಮ ಮನೆ ಆರ್ಡರ್ನ ವಿಷಯ? ಸರ್, ನಮ್ಮ ತಾಯಿಯವರ ಹೆಸರಿಗೆ ನಮ್ಮ ತಂದೆಯವರ ಹೆಸರಿಗೆ ಪ್ರತಿ ತಿಂಗಳು ನಾನು ಹಣ ಕಳಿಸ್ತಾನೆ ಇದ್ದೀನಿ. ಸರಿ, ನಿಮ್ಮ ಹತ್ತಿರ ಎಮೋ ರೆಸಿಟಿ ಏನಾದರೂ ಇದಾವೆ? ಇದಾವೆ ಸರ್, ಇದಾವೆ. ಸದ್ಯ ನನ್ನ ಹತ್ರ ಒಂದೆರಡು ಇದಾವೆ. ಉಳಿದುದನ್ನೆಲ್ಲ ನಾನು ಸ್ಟೇಷನ್ಗೆ ತಂದು ಹಾಜರುಪಡಿಸುತ್ತೇನೆ ಸರ್. ರೇಣುಕಮ್ಮ ಅಂದ್ರೆ ಯಾರು? ಇವರೇ ಸರ್ ನನ್ನ ತಾಯಿಯವರು. ಏನಮ್ಮ, ಇದರ ಮೇಲೆ ನೀವೇ ಸಹಿ ಮಾಡಿ ಹಣ ತೆಗೆದುಕೊಂಡಿದ್ದೀರಾ? ಇಲ್ಲ ಸರ್, ನಾನು ಯಾವುದ್ರ ಮೇಲೆ ಸಹಿ ಮಾಡಿಲ್ಲ. ಮಿಸ್ಟರ್ ದಿಲೀಪ್, ಇದರ ಮೇಲೆ ವಿಟ್ನೆಸ್ ನಿಮ್ದೇ ಇದೆಯಲ್ಲ, ಈ ಸಹಿ ನಿಮ್ದೇ ಅಲ್ಲವೇ? ಹೌದು ಸರ್, ಆ ಸಹಿ ಮಾಡಿದ್ದು ನಾನೇ ಸರ್. ಸರ್, ಇದು ಸುದ್ದು ಮೋಸ. ಇದರ ಪರೀಕ್ಷೆ ಆಗಲೇಬೇಕು ಸರ್. ಮಿಸ್ಟರ್ ರಘುವೀರ್, ತಾವು ಸುಮ್ಮನಿರಿ. ಮುಂದಿನ ಕೆಲಸ ನಮ್ಮದು. ಈ ಸಹಿಗೂ ತುಂಬಾ ವ್ಯತ್ಯಾಸವಿದೆ. ಮಿಸ್ಟರ್ ದಿಲೀಪ್, ಈ ಸಹಿ ನಿಮ್ಮ ತಾಯಿಯವರದಲ್ಲ. ನಿಜ ಹೇಳಿ, ಯಾರ್ದು ಈ ಕೋಟಾ ಸಹಿ ಹೇಳ್ದಿದ್ರೆ ನೀವು ಪೇಚಿಗೆ ಸಿಗ್ತೀರಿ. ಸರ್, ಈ ಸಹಿ ಮಾಡಿದ್ದು ನಾನು ಹೇಳ್ತೀನಿ ಸರ್. ಸುಳ್ಳು ನೀವೇ ಮಾಡಿ ನನ್ನ ಮೇಲೆ ಹೊರಿಸ್ತೀರಾ ಆರೋಪನ? ಸಾಕು ಬಾಯಿ ಮುಚ್ಚೆ. ಈಗ ಅರ್ಥ ಆಯ್ತು ನಿನ್ನ ಸಕಲ ಸದ್ಗುಣ ನನಗೆ ಅಲ್ವೇ? ನಿನ್ನ ಸ್ವಾರ್ಥಕ್ಕಾಗಿ ತಾಳಿ ಕಟ್ಟಿದ ಗಂಡನನ್ನ ಸೆರೆಮನೆಗೆ ಜೈಲಿಗೆ ಕಳ್ಸಾಕು ಅಂಜು ಹೆಣ್ಣಲ್ಲೇ ನೀನು, ಅಂಜು ಹೆಣ್ಣಲ್ಲ ನೀನು. ಮಿಸ್ಟರ್ ದಿಲೀಪ್, ನೀವು ಸುಮ್ಮನಿರಿ. ನೀವೇಕೆ ಬಡದಾಡುತ್ತೀರಿ? ಛಾಯತಾಯಿ ಬನ್ನಿ, ಈ ಕಾಗದ ಮೇಲೆ ರೇಣುಕಮ್ಮ ಅಂತ ಬರೀರಿ. ಈ ಅಕ್ಷರಗಳಿಗೂ ಸಹಿಗೂ ಸಂಪೂರ್ಣ ಹೋಲಿಕೆದೆ. ಈ ಸಹಿ ಇವ್ರದೇ ಇರಬೇಕು. ಮಿಸ್ಟರ್ ದಿಲೀಪ್, ನಿಮ್ಮಂತ ಸುಶಿಕ್ತರು ಇಂಥ ಹೇಸಿ ಕೆಲಸ ಮಾಡಬಾರ್ದಾಗಿತ್ತು. ಏನು ಪರಿಚಯ ಇದ್ದವರನ್ನು ಒಂದೇ ಅಭಿಮಾನದಿಂದ ನಿಮ್ಮ ಕೈಗೆ ಹಗ್ಗ ಹಚ್ಚುವುದನ್ನು ತಪ್ಪಿಸಿದ್ದೇನೆ. ನೀವಿಬ್ಬರು ಈಗ ಸ್ಟೇಷನ್ಗೆ ನಡೀರಿ. ಯಾರಾದ್ರೂ ಬಂದು ನಿಮಗೆ ಜಾಮೀನು ಕೊಟ್ಟರೆ ನಿಮ್ಮಿಬ್ಬರನ್ನು ಹೊರಗೆ ಬಿಡಿಸ್ತೀನಿ. ಏನಂತೀರಾ? ಅಮ್ಮ, ಸಸಿ ಬಾಕಲು ಹೊರಗೆ ನಿಂತಿದ್ದಾಳೆ. ಕರಿಯಮ್ಮ ಅವಳನ್ನು ಒಳಗೆ. ಶಶಿಕಲಾ, ಯಾಕಮ್ಮ, ಯಾಕೆ ಹೊರಗಡೆ ನಿಂತಿದ್ಯಾ? ಅಂದ್ರೆ ನನ್ನ ಅಪ್ಪನ ಇರಲಾರ್ದೆ ಮನೆಯೊಳಗೆ ಕಾಲಿಡಬೇಡ ಅಂತ ನಾನು ನಿನಗೆ ಆನೆ ಹಾಕಿದ್ದೆ. ಅದಕ್ಕೋಸ್ಕರವಾಗಿ ಅಲ್ಲಿ ನಿಂತಿದೆಯೇನಮ್ಮ? ಬಾರಮ್ಮ, ನಾನು ಹಾಕಿರುವ ಆನೆಯನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಬಾರಿ. ನೋಡಪ್ಪ, ಈ ಎಲ್ಲ ದೃಶ್ಯವನ್ನು ನನ್ನ ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅವರನ್ನು ಬಿಡಿಸಿಕೊಂಡು ಬಿಡು. ಅಮ್ಮ, ನೀ ಸುಮ್ಮನಿದ್ದು ಬಿಡಮ್ಮ. ತಮ್ಮ ಕರ್ಮ ಫಲ ತಾವು ಅನುಭವಿಸುತ್ತಾರೆ. ಅಮ್ಮನ ಮನಸ್ಸು ನೋಯಿಸ್ಬೇಡ, ಅವರನ್ನು ಬಿಡಿಸಣ್ಣ. ಶಶಿ, ಇವರ ಬಗ್ಗೆ ನನ್ನಲ್ಲಿ ಪಾಪ ಪುಣ್ಯದ ವಿಚಾರ ಹೇಳಬೇಡಮ್ಮ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಮನ್ನಿಸಲಾರೆ. ನೋಡಮ್ಮ, ಈ ನೀತ ಹಿಂದೆ ಜೈಲಿನಿಂದ ಬಿಡುಗಡೆಗೆ ಬಂದರೂ ಕೂಡ ಇವನ ಮುಖ ಸಹಿತ ನಾನು ನೋಡಲಾರೆ. ಈ ಮನೆಯಲ್ಲಿ ಎರಡು ಭಾಗ ಆಗಲೇಬೇಕು. ತನ್ನ ಭಾಗದಲ್ಲಿ ತಾನಿರಲಿ, ನನ್ನ ಭಾಗದಲ್ಲಿ ನಾನಿರ್ತೀನಿ. ಅಮ್ಮ, ತಂಗಿಯನ್ನು ಕರೆದುಕೊಂಡು ನೀವು ಮೊದಲು ಒಳಗೆ ನಡೆಯಿರಿ. ಸಾಹೇಬರು ಅವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಆಲ್ ರೈಟ್, ಛಾಯಾ ಹಾಗೂ ದಿಲೀಪ್, ನೀವಿಬ್ಬರು ಸ್ಟೇಷನ್ಗೆ ನಡೀರಿ.